ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಪಿಎಲ್ಡಿ ಬ್ಯಾಂಕ್ ನೂತನ ಅಧ್ಯಕ್ಷರಾಗಿ ಗಂಗರಿ ಕಾಲುವೆ ಪ್ರಸಾದ್ ಎರಡನೇ ಬಾರಿ ಅವಿರೋಧ ಆಯ್ಕೆ. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ಗಂಗರಿ ಕಾಲುವೆ ಪ್ರಸಾದ್ ಹಾಗೂ ಉಪಾಧ್ಯಕ್ಷರಾಗಿ ರಾಮಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬ್ಯಾಂಕ್ನಲ್ಲಿ ಇಂದು ನಡೆದ ಚುನಾವಣೆಯಲ್ಲಿ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಚುನಾವಣಾಧಿಕಾರಿ ನಾಗರಾಜ್ ಘೋಷಿಸಿದರು. ಪಿಎಲ್ಡಿ ಬ್ಯಾಂಕ್ನ 12 ನಿರ್ದೇಶಕರಲ್ಲಿ 11 ಜನ ಎನ್ಡಿಎ ಬೆಂಬಲಿತರು ಆಯ್ಕೆಯಾಗಿದ್ದರು. ಹೀಗಾಗಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಕೂಡ ಎನ್ಡಿಎ ಬೆಂಬಲಿತರು ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷ ಗಂಗರಿ ಕಾಲುವೆ ಪ್ರಸಾದ್ ಮಾತನಾಡಿ, ರೈತರಿಗಾಗಿ ಕಾರ್ಯನಿರ್ವಹಿಸುತ್ತಿರುವ ಪಿಎಲ್ಡಿ ಬ್ಯಾಂಕ್ ಬಂದಿರುವ ಆದಾಯದಲ್ಲಿ ರೈತರಿಗೆ ಬೋನಸ್ ನೀಡಲಾಗಿದೆ. ಕಾಲಕಾಲಕ್ಕೆ ಕಮ್ಮಿ ಬಡ್ಡಿ ದರದಲ್ಲಿ ರೈತರಿಗೆ ಸಾಲ ಸೌಲಭ್ಯ ನೀಡಲಾಗುತ್ತಿದೆ. ರೈತರ ಸೌಲಭ್ಯವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕು. ಸಕಾಲಕ್ಕೆ ಪಾವತಿಸಿ ಸಹಕಾರ ನೀಡಿದಲ್ಲಿ ರೈತರಿಗೆ ಇನ್ನಷ್ಟು ಅನುಕೂಲ ಮಾಡಿಕೊಡಲಾಗುವುದು. ಇನ್ನು ಬ್ಯಾಂಕ್ನ ಜಾಗವನ್ನು ಸ್ವಾಧೀನಕ್ಕೆ ಪಡೆದು ಕಾಂಪ್ಲೆಕ್ಸ್ ನಿರ್ಮಿಸಿ ಬ್ಯಾಂಕ್ಗೆ ಆದಾಯವನ್ನು ಹೆಚ್ಚಿಸಲಾಗುವುದು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸಂಸದ ಸುಧಾಕರ್, ಕೇಶವರೆಡ್ಡಿ, ಕೆವಿ ನಾಗರಾಜ್, ಮರಳುಕುಂಟೆ ಕೃಷ್ಣಮೂರ್ತಿ ಹಾಗೂ ಬ್ಯಾಂಕ್ನ ನಿರ್ದೇಶಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ದಿನಾಂಕ 13/2/2025 ಸಹಕಾರ ಮತ್ತು ಕೃಷಿ ಗ್ರಾಮೀಣಾಭಿವೃದ್ಧಿ ಎಲೆಕ್ಷನ್ ನಡೀತು. ಅದರಲ್ಲಿ ನಮ್ಮ 12 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರ ಇನಾನ್ಮಸ್ ಆಗಿ ಎಲೆಕ್ಟ್ ಆದರು. 4 ಕ್ಷೇತ್ರಕ್ಕೆ ಚುನಾವಣೆ ನಡೀತು. ಅದರಲ್ಲಿ 6 ಕ್ಷೇತ್ರನೂ ನಮ್ಮ ಪರವಾಗಿ ಬಂದಿದೆ. ಈಗ ಒಟ್ಟು 11 ಕ್ಷೇತ್ರಗಳು ನಮ್ಮ ಪಾಲಾಗಿದೆ. ಇದರಲ್ಲಿ ನಾನು 2ನೇ ಬಾರಿಗೆ ಆಯ್ಕೆ ಆಗ್ತಾ ಇದ್ದೀನಿ. ಇದಕ್ಕೆ ಕಾರಣಕರ್ತರಾದರು ನಮ್ಮ MP ಸಾಹೇಬರಾದ ಡಾಕ್ಟರ್ ಕೆ ಸುಧಾಕರ್ ಅವ್ರ ಕಾರಣ. ಯಾಕಂದರೆ ಅವರು ಮೊದಲಿಂದಲೂ ಅವರು ಅಭಿವೃದ್ಧಿ ಅಧಿಕಾರರು, ಅದರಿಂದನೇ ಅವರಿಂದ ಮುಖಾಂತರನೇ ಇದು ಸಾಧ್ಯ ಆಗಿರೋದು. ಮತ್ತು ನಾವು ಹಿಂದೆ ನಾನು ಅಧ್ಯಕ್ಷ ಅವಧಿಯಲ್ಲಿ ಸಹ ಒಳ್ಳೆಯ ರೀತಿಯಲ್ಲಿ ನಾನು ಬೋನಸ್ ಕೂಡ ಕೊಟ್ಟಿದ್ದೆ. ಹಿಂದೆ ಅವಧಿಯಲ್ಲಿ ಮಾಡಿದ ಅಧ್ಯಕ್ಷರುಗಳು ಸಹ ಒಳ್ಳೆ ಕೆಲಸ ಮಾಡಿದರು. ಅದಕ್ಕೋಸ್ಕರ ಈ ದಿನ 12 ಕ್ಷೇತ್ರಗಳ ಪೈಕಿ 11 ಕ್ಷೇತ್ರ ನಾವು ಗೆದ್ದಿದ್ದೀವಿ. ಇದ್ರೆ ಮುಂದೇನೂ ಸಹ ನಾವು ಎಲ್ಲ ನಮ್ಮ ನಿರ್ದೇಶಕರು ಸಹಕಾರ ಕೊಟ್ಟಿದ್ದಾರೆ. ಅವರಿಗೆಲ್ಲ ನಾನು ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿಯಾಗಿ ನಮ್ಮ ಹಿರಿಯರು, ನಮ್ಮ ಕೇಶವರೆಡ್ಡಿ ಅಣ್ಣವರು ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ನಾಗರಾಜ್ ಅಣ್ಣವರು ಇರ್ಬೋದು, ಕೃಷ್ಣಮೂರ್ತಿ ಅವರು ಇರ್ಬೋದು, ಮತ್ತು ನಮ್ಮ ಕ್ಷೇತ್ರದ ರಾಮಣ್ಣ ಅವರು, ಸುಮಾರು ಮುಖಂಡರಿದ್ದಾರೆ. ಅವರಿಗೆಲ್ಲರಿಗೂ ನಾನು ಈ ಮೂಲಕ ತಮ್ಮ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಮುಂದೆ ನಾನು ಎಲ್ಲ ರೈತರಿಗೆ ಸಹಕಾರಿ ಆಗೋ ರೀತಿಯಲ್ಲಿ ನಡ್ಕೊಳ್ತೀನಿ. ಈಗ ಭೂ ಅಭಿವೃದ್ಧಿ ಬ್ಯಾಂಕಿಂದ ನಾವು 3% ದರದಲ್ಲಿ ರೈತರಿಗೆ ಬಡ್ಡಿ ಸಾಲ ಕೊಡ್ತಾ ಇದ್ದೀವಿ. ಅದು 15 ಲಕ್ಷದವರೆಗೂ ನಾವು ಸಾಲ ಕೊಡ್ತಾ ಇದ್ದೀವಿ. ಇದನ್ನು ಸದುಪಯೋಗ ಪಡಿಸ್ಕೊಂಡು ಅವರು ಸಕಾಲಕ್ಕೆ ತೀರುವಳಿ ಮಾಡಿದಲ್ಲಿ ಮತ್ತು ಮುಂದೆ ನಾವು ಮುಂದಿನ ವರ್ಷದಲ್ಲೂ ಸಹ ಇದೇ ರೀತಿಯಾಗಿ ನಾವು ಬೋನಸ್ ಕೊಡೋಕ್ಕೆ ನಾನು ತಯಾರಾಗಿದ್ದೀನಿ. ಅದರಿಂದನೇ ಈಗಾಗಲೇ 80 ಲಕ್ಷ ಲಾಭ ಬಂದಿದೆ. ಅದರಿಂದನೇ ಸಾಧ್ಯ ಆಯಿತು ಬೋನಸ್ ಕೊಡೋಕ್ಕೆ. ಮುಂದಿನ ವರ್ಷವೂ ನಾನು ಪ್ರಯತ್ನ ಪಡ್ತೀನಿ. ಇನ್ನೂ ಅಭಿವೃದ್ಧಿ ಮಾಡಿಕೊಂಡು ಇದೇ ರೀತಿಯಾಗಿ ರೈತರಿಗೆ ಬೋನಸ್ ಕೊಡಲು ನಾನು ಸಹಕಾರ ಕೊಡ್ತೀನಿ. ಮತ್ತು ರೈತರಿಗೆ ಸಕಾಲಕ್ಕೆ ನಾನು ಲೋನ್ ಸ್ಯಾಂಕ್ಷನ್ ಮಾಡಿ ಅವರಿಗೆ ಯಾವುದೇ ರೀತಿ ಆದರೂ ತೊಂದರೆ ಆಗಿದೆ ಅಂತ ನಡ್ಕೊಳ್ತೀನಿ. ಮತ್ತು ಈ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಹಿಂದೆ ಒಂದು ಜಾಗ ಬಿಟ್ಟೋಗಿದೆ. ಅದನ್ನು ಸರ್ಕಾರಿ ಜಾಗ ಅಂತಿದೆ. ಅದನ್ನು ಪ್ರಯತ್ನ ಪಟ್ಟು ಆದಷ್ಟು ಬ್ಯಾಂಕಿಗೆ ಸಹಕಾರಿಯಾಗೋ ರೀತಿಯಲ್ಲಿ ಮಾಡಿಕೊಂಡು ಅದರಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಿ ಮತ್ತು ರೈತರಿಗೆ ಸಹಕಾರಿಯಾಗೋ ರೀತಿಯಲ್ಲಿ ನಾನು ಕಾಂಪ್ಲೆಕ್ಸ್ ಮಾಡಿ ಅವ್ರಿಗೆ ಸಹ ಅದರ ಬರೋದ ಅಮೌಂಟಲ್ಲಿ ರೈತರಿಗೆ ಬಡ್ಡಿ ಸಾಲವಾಗಿ ಕೊಡೋಟ್ಟು ರೈತರಿಗೆ ಅನುಕೂಲವಾದ ರೀತಿಯಲ್ಲಿ ನಡ್ಕೊಂಡು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೆವಿ ನಾಗರಾಜ್, ಬ್ಯಾಂಕ್ನ ನಿರ್ದೇಶಕರ ಚುನಾವಣೆ ವೇಳೆಯೂ ಕಾಂಗ್ರೆಸ್ ಏನೇನು ಮಾಡಿ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಪ್ರಯತ್ನಿಸಿದರು. ಆದರೆ ಒಂದೇ ಒಂದು ಸ್ಥಾನಕ್ಕೆ ತೃಪ್ತಿಪಟ್ಟರು. ಆ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದರೆ ಅದು ಕೂಡ ಎನ್ಡಿಎ ಪಾಲಾಗುತ್ತಿತ್ತು. ಇನ್ನು ಬ್ಯಾಂಕ್ ಅಧ್ಯಕ್ಷ ಚುನಾವಣೆಗೂ ತಡೆ ತರಲು ಪ್ರಯತ್ನ ನಡೆಯಿತು, ಆದರೆ ಆಗಲಿಲ್ಲ. ಇಂದು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಎನ್ಡಿಎ ಬೆಂಬಲಿತರು ಆಯ್ಕೆಯಾಗಿದ್ದು ಸಂತೋಷದ ವಿಷಯ. ಇಬ್ಬರು ಚುನಾಯಿತರು ಎಲ್ಲರ ಸಹಕಾರದೊಂದಿಗೆ ಬ್ಯಾಂಕನ್ನು ಅಭಿವೃದ್ಧಿ ಸಾಗಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಹೇಳಿದರು. ಈ ದಿನ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಪ್ರಸಾದ್ ಅವರು, ಅದೇ ರೀತಿ ರಾಮಪ್ಪನವರು ಉಪಾಧ್ಯಕ್ಷರಾಗಿ, ರಾಮಪ್ಪನವರು ಪ್ರಸಾದ್ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಹಿಂದೆ ಈ ಒಂದು ಭೂ ಅಭಿವೃದ್ಧಿ ಬ್ಯಾಂಕ್ ಚುನಾವಣೆ ಬಗ್ಗೆ ಭಾಳಷ್ಟು ಗೊಂದಲಗಳಾಗಿತ್ತು. ಕಾರಣ ಏನಂದರೆ, ಇಲ್ಲಿ ಏನು ಮೀಸಲಾತಿಯನ್ನು ಮಾಡಬೇಕಾದ್ರೆ ಜನರಲ್ ಬಾಡಿಯಲ್ಲಿ
ಎಲ್ಲ ಸರ್ವ ಸದಸ್ಯರ ಸಭೆಯಲ್ಲಿ ಒಂದು ತೀರ್ಮಾನ ಆಗಿತ್ತು, ಯಾವ್ಯಾವ ಕ್ಷೇತ್ರ ಏನೇನು ಮಾಡಬೇಕು, ಯಾವ ಮೀಸಲಾತಿ ಕೊಡಬೇಕು ಅಂತ. ಅದನ್ನು ನಾವು ಡೆಪ್ಟಿ ರಿಜಿಸ್ಟ್ರಾರ್ಗೆ ಬ್ಯಾಂಕ್ ಮುಖಾಂತರ ಕಳಿಸಿದಾಗ ಅವರು ಅದನ್ನು ಪೆಂಡಿಂಗ್ ಇಟ್ಕೊಂಡು ಕೂತ್ಕೊಂಡ್ರು. ಒಂದು 2-3 ತಿಂಗಳು ಅದನ್ನು ಅವ್ರು ಕೈಗೆ ಎತ್ಕೊಂಡಲೇ ಇಲ್ಲ. ಕಾರಣ ಏನಂದರೆ ಕಾಂಗ್ರೆಸ್ನವ್ರು ಹೋಗಿ ಅಲ್ಲಿ ಪ್ರೆಷರ್ ಮಾಡಿದ್ರು, ಇಲ್ಲ ಇವ್ರು ಮಾಡಿರೋ ಕ್ಷೇತ್ರಗಳು ಸರಿ ಇಲ್ಲ ಅಂತ. ಯಾವ ರೀತಿ ಸರಿ ಇಲ್ಲ ಅಂತೇಳಿ ಜನರಲ್ ಬಾಡಿಯಲ್ಲಿ ಮಾಡಬೇಕಾಗಿತ್ತೆ ಹೊರತು ಅದನ್ನು ಬಿಟ್ಟು ಹೋಗಿ ಅವರು ಸರ್ಕಾರ ಇದೆ ಅಂತೇಳಿ ಅಧಿಕಾರಿಗಳಿಗೆ ಒತ್ತಡ ಮಾಡಿ ಅದನ್ನು ಪೆಂಡಿಂಗ್ ಇಡಿಸಿದ್ರು. ಅದಾದಮೇಲೆ ಅವ್ರದ್ದೇ ಕಾಂಗ್ರೆಸ್ ಮುಖಂಡರು ನಮ್ಮ ಅಧ್ಯಕ್ಷರ ಹತ್ರ ಮತ್ತು ಕೆಲವು ನಿರ್ದೇಶಕರ ಹತ್ರ ಮಾತಾಡಿ 1-2 ಕ್ಷೇತ್ರಗಳನ್ನು ಬದಲಾವಣೆ ಮಾಡಿಕೊಡಿ, ಅದನ್ನು ನಾವು ಅಪ್ರೂವಲ್ ಮಾಡಿಸ್ತೀವಿ ಅಂತೇಳಿ ಇವ್ರ ಮುಖಾಂತರ ಅದನ್ನು ಬದಲಾವಣೆ ಮಾಡಿಸಿ ಅಪ್ರೂವಲ್ ಮಾಡಿಸಿ ಡೆಪ್ಟಿ ರಿಜಿಸ್ಟ್ರಾರಿಂದ ಜಾಯಿಂಟ್ ರಿಜಿಸ್ಟ್ರಾರ್ ಕಳಿಸಿದ್ರು. ಇವರು ಯಾರು ನಮ್ಮ ಹತ್ರ ಈ ಕೆಲಸವನ್ನು ಮಾಡಿಸಿದ್ರು ಅವರೇ ಹೋಗಿ ಜಾಯಿಂಟ್ ರಿಜಿಸ್ಟ್ರಾರ್ ಹತ್ರ ಅದಕ್ಕೆ ಸ್ಟೇ ತಂದರು. ಇದು ಹಿನ್ನೆಲೆ. ಅದಾದಮೇಲೆ ನಾವು ಹೈಕೋರ್ಟ್ಗೆ ಹೋಗಿ ಇವತ್ತೇನು ಜನರಲ್ ಬಾಡಿ ಸುಪ್ರೀಂ ಇದೆ, ಅವ್ರು ಮಾಡಿರ್ತಕ್ಕಂಥ ಜನರಲ್ ಬಾಡಿ ಮಾಡಿರ್ತಕ್ಕಂಥ ಏನು ಮೀಸಲಾತಿ ಇದೆ ಅದನ್ನೇ ನೀವು ಕನ್ಫರ್ಮ್ ಮಾಡಬೇಕು ಅಂತ ನಾವು ಅಲ್ಲಿ ನಮ್ಮ ಚೌಡರೆಡ್ಡಿ ಲಾಯರ್ ಮುಖಾಂತರ ಅಲ್ಲಿ ಒಂದು ರಿಟ್ ಅಪೀಲ್ ಹಾಕಿದ್ರು. ಅದಾದಮೇಲೆ ಜಡ್ಜು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನ್ಯಾಯಾಧೀಶರು ಮೊನ್ನೆ ಹೈಕೋರ್ಟ್ ಒಂದು ತೀರ್ಮಾನಕ್ಕೆ ಬಂತು, ನೀವು ಮಾಡಿರ್ತಕ್ಕಂಥದ್ದು ಬೇಡ, ಅದೇ ರೀತಿ 2ನೇ ಸರಿ ತಿದ್ದುಪಡಿ ಮಾಡಿರ್ತಕ್ಕಂಥ ಮೀಸಲಾತಿನೂ ಬೇಡ, ಹಿಂದೆ ಏನಿತ್ತು ಆ ಮೀಸಲಾತಿ ಪ್ರಕಾರ ಚುನಾವಣೆಗೆ ಹೋಗಿ ಅಂತ ಒಂದು ಆರ್ಡರ್ ಮಾಡಿದ್ರು. ಇನ್ನು ನೂತನ ಚುನಾಯಿತರಿಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ, ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್, ಮರಳುಕುಂಟೆ ಕೃಷ್ಣಮೂರ್ತಿ, ನಗರಸಭೆ ಅಧ್ಯಕ್ಷ ಗಜೇಂದ್ರ ಎಂ, ಎಫ್ಸಿ ನಾರಾಯಣಸ್ವಾಮಿ, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ನಾಗೇಶ್ ಕಾಳೇಗೌಡ, ಗಿರೀಶ್ ಹರಿಸ್ತಳ್, ಗಂಗರೆ ಕಾಲುವೆ ಮೂರ್ತಿ, ಟಿಎಂಸಿ ಎಂಎಸ್ ಮಾಜಿ ಉಪಾಧ್ಯಕ್ಷ ಏರಂಚಿನಪ್ಪ ಬಾಗೇನಪಲ್ಲಿ, ಮುಖಂಡರಾದ ಹರಿನಾಥ್ ರೆಡ್ಡಿ ಸೇರಿದಂತೆ ಮುಂತಾದವರು ಶುಭ ಕೋರಿದರು. వీళ్ళకో గారి మీద